ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಗೈಸ್, ಇವತ್ತು ಫ್ರೆಂಡ್ಶಿಪ್ ಡೇ. ನನ್ನ ವಿಡಿಯೋ ನೋಡ್ತಿರೋ ಎಲ್ರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಹೇಳು, ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಜೋರಾಗಿ ಹೇಳಿ, ನಿಮ್ಮ ವಾಯ್ಸ್ ಕೇಳಿಸೋದೇ ಇಲ್ಲ. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಓಕೆ ಗೈಸ್, ಇವತ್ತು ಫ್ರೆಂಡ್ಶಿಪ್ ಡೇ. ಸೊ ಇವತ್ತು ನನ್ನ ಫ್ರೆಂಡ್ ಮನೆಗೆ ಬರ್ತಾ ಇದ್ದಾಳೆ. ಬಂದಿದ್ರು ಆಲ್ರೆಡಿ ಒಂದ್ಸಲ, ಬಟ್ ಈ ಸಲ ಫ್ರೆಂಡ್ಶಿಪ್ ಡೇ ದಿನ ಬರ್ತೀನಿ ಅಂತ ಹೇಳಿ ಕಾಲ್ ಮಾಡಿದ್ರು. ಈಗ ಜಸ್ಟ್ ನೋಡೋಣ, ಅವ್ರು ಬಂದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಹೇಗಿರುತ್ತೆ ಏನು ಅಂತ. ಅವರು ನಮ್ಮ ವ್ಲಾಗಲ್ಲಿ ಯಾವತ್ತೂ ತೋರಿಸಿದ್ದೀನಿ ಗೈಸ್, ಒಂದ್ಸಲ ತೋರಿಸಿದ್ದೀನಿ. ಆಲ್ರೆಡಿ 1 year ಆಗ್ತಾ ಬಂತು ನಮ್ಮ ವ್ಲಾಗಿಗೆ ಬಂದು. ಈಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅವ್ರ ಜೊತೆ. ಒಂದಿನ ಅಷ್ಟೇ, ಏನು ಡೈಲಿ ಏನೂ ಇರೋದಿಲ್ಲ. ಅವ್ರ ಜೊತೆ ವ್ಲಾಗ್ ಮಾಡ್ತೀನಿ, ಹೇಗಿರುತ್ತೆ ಏನು ಅಂತ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇವತ್ತು ಯಾರೆಲ್ಲ ನನ್ನ ಫ್ರೆಂಡ್ಸ್, ನನ್ನ ಸ್ಕೂಲ್ ಫ್ರೆಂಡ್ಸ್ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಗೈಸ್. ಎಲ್ರಿಗೂ ಅಷ್ಟೇ, ನನ್ನ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಓಕೆ ಗೈಸ್, ನಿಮ್ಮ ಫ್ರೆಂಡ್ಸ್ಗೆ ಹೇಳಿ. ನಮ್ಮ ಫ್ರೆಂಡ್ಸ್ಗೂ ನೀನೇ ಹೇಳಿದ್ರಲ್ಲ. ಯಾರು ನಿಮ್ಮ ಫ್ರೆಂಡ್ಸು? ನಿನ್ನ ಫ್ರೆಂಡ್ಸೇ ನನ್ನ ಫ್ರೆಂಡ್ಸ್. ಗೈಸ್, ನನ್ನ ಫ್ರೆಂಡ್ಸ್ ಅವ್ರ ಫ್ರೆಂಡ್ಸ್ ಅಂತೆ. ನನಗೆ ಬೆಸ್ಟ್ ಫ್ರೆಂಡ್ ಅಂದರೆ ನನ್ನ ಗಂಡ ಗೈಸ್, ನಮ್ಮ ಮನೆಯವರು. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಸೇಮ್ ಟು ಯು. ಮೊದಲನೇ ಫ್ರೆಂಡ್ ನನ್ನ ಗಂಡನೇ ನನಗೆ, ಆಮೇಲೆ ಎಲ್ಲರೂ. ಓಕೆ ಗೈಸ್, ಅವಳು ಬಂದಮೇಲೆ ಕಂಟಿನ್ಯೂ ಮಾಡ್ತೀನಿ. ಗೈಸ್, ನನ್ನ ಫ್ರೆಂಡ್ ಬರೋಕ್ಕೂ ಮೊದಲು ನಮ್ಮ ಮನೆಯವ್ರ ಫ್ರೆಂಡ್ಗೆ ಕಾಲ್ ಮಾಡಿಬಿಟ್ಟು ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಹೇಳಿಸ್ತೀನಿ, ಇಲ್ಲ ಒಂದು ಸಾಂಗ್ ಹೇಳಿಸ್ತೀನಿ. ಅವ್ರ ಕಡೆಯಿಂದ ರಿಪ್ಲೈ ಯಾವ ಥರ ಬರುತ್ತೆ ಅಂತ ಹೇಳಿ ನೋಡೋಣ. ಏನಂತ ಬರ್ಬೋದು? ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಏನಂತ ಹೇಳ್ಬೋದು? ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಹೇಳ್ಬೋದು. ಹೌದಾ? ಗುರು ಹ್ಯಾಪಿ ಫ್ರೆಂಡ್ಶಿಪ್ ಡೇ ಗುರು ಅಂತ ಹೇಳ್ಬೋದು. ಮೋಸ್ಟ್ಲಿ ನನ್ನ ಅನಿಸಿಕೆ ಹಂಗೆ. ಸಾಂಗ್ ಹೇಳ್ತೀರಾ, ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಹೇಳ್ತೀರಾ? ಹ್ಯಾಪಿ ಫ್ರೆಂಡ್ಶಿಪ್. ಇಲ್ಲ ರೀ, ಒಂದ್ಸಲ ಕುಚಿಕ್ಕು ಹಾಡು ಹೇಳ್ಬಿಡಿ. ಹಾಂ, ಇರಬೇಕು ಅನ್ಸುತ್ತೆ. ಅದರಲ್ಲೇ ಮಾಡ್ತೀರಾ? ಅದರಲ್ಲಿ ಮಾಡ್ತೀರಾ? ಈ ಫೋನಲ್ಲೇ ಮಾಡಿ. ಒಂದ್ಸಲ ಕಾಲ್ ಮಾಡೋಣ ಗೈಸ್, ಏನಂತ ರಿಪ್ಲೈ ಬರುತ್ತೆ ನೋಡೋಣ. ಇದರಲ್ಲೇ ನಂಬರ್ ಇದೆ, ಕಾಲ್ ಮಾಡ್ತಾ ಇದ್ದಾರೆ. ಲೌಡ್ ಸ್ಪೀಕರ್ ಆನ್ ಮಾಡಿ, ನಂಬರ್ ಕಾಣುತ್ತೆ. ಹಿಂಗೆ ರಿಸೀವ್ ಮಾಡ್ತಾರ ನೋಡೋಣ. ರಿಸೀವ್ ಮಾಡಿದ್ರು. ಹಲೋ. ಕುಚುಕು ನೀನು ಚಡ್ಡಿ ದೋಸ್ತಿ ಕಣ ಕುಚುಕು. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಏನಿಲ್ಲ ಸಮಾಚಾರ. ಫ್ರೆಂಡು ಫೋನ್ ಮಾಡೋಣ, ವಿಶ್ ಮಾಡೋಣ ಅಂಬದು ಏನಿಲ್ಲಪ್ಪ. ಗೈಸ್, ಮಟನ್ ಮಾಡಿದ್ರಂತೆ. ನಮ್ಮ ಸಿದ್ದಣ್ಣ ಕಡೆಯಿಂದ ಏನು ಜೋಶ್ ರಿಪ್ಲೈ ಇಲ್ಲ ಗೈಸ್. ಸರಿ ಆಯ್ತು, ಊಟ ಮಾಡು ಆಮೇಲೆ ಮಾಡ್ತೀನಿ. ಗೈಸ್, ಅವಣ್ಣ ಪಾಪ ರಿಟರ್ನ್ ಸಾಂಗ್ ಹೇಳ್ಬೇಕು ಅಂತ ಇದ್ರಂತೆ. ಎಲ್ಲ ಮಟನ್ ಊಟಕ್ಕೆ ಹೋಗ್ಬಿಟ್ಟು ಊಟ ಮಾಡ್ತಾ ಕೂತಿದ್ದಾರೆ. ಸೊ ರಿಪ್ಲೈ ಮಾಡಿಲ್ಲ. ಬಟ್ ನನಗೆ ಎಕ್ಸ್ಪೆಕ್ಟ್ ಇತ್ತು ಅವ್ರು ಮಾಡ್ತಾರೆ. ನಾವೊಂದು ಸಾಂಗ್ ಹೇಳಿದ್ರೆ ಅವರು ರಿಟರ್ನ್ ಸಾಂಗ್ ಹೇಳ್ತಾರೆ. ಬಟ್ ಅವರು ತುಂಬ ಜನದ ಮಧ್ಯದಲ್ಲಿ ಇರೋದ್ರಿಂದ ಹೇಳೋಕ್ಕಾಗಿಲ್ಲ ಗೈಸ್. ಹೇಳಿ ನಿಮ್ಮ ಫ್ರೆಂಡ್ ಬಗ್ಗೆ. ಬೆಸ್ಟ್. ಆನೆಸ್ಟ್ ಫ್ರೆಂಡಾ? ಆನೆಸ್ಟ್ ಪರ್ಸನ್. ತುಂಬ ಒಳ್ಳೆ ಫ್ರೆಂಡ್ ಗೈಸ್. ಇಲ್ಲಿದ್ರು, ಈಗ ಊರಿಗೆ ಹೋಗಿದ್ದಾರೆ. ಓಕೆ, ಹ್ಯಾಪಿ ಫ್ರೆಂಡ್ಶಿಪ್ ಡೇ. ನನಗೆ ಇಷ್ಟ ಆಗೋ ಕೆಲವರಲ್ಲಿ 5ನೇ ಸ್ಥಾನ ಅವನ್ನ ಬಿಟ್ಟಿದ್ವಿ. ಹೌದಾ ಗೈಸ್, ಇವ್ರಿಗೆ ಒಂದು ಸರ್ಕಲ್ ತುಂಬ ಚಿಕ್ಕದು ಫ್ರೆಂಡ್ ಸರ್ಕಲ್, ದೊಡ್ಡದಾಗಿ ಯಾವುದೂ ಇಲ್ಲ. ತುಂಬ ಅಂದರೆ ತುಂಬ ಚಿಕ್ಕದು ಫ್ರೆಂಡ್ ಸರ್ಕಲ್ಲು. ಅದರಲ್ಲೂ 5ನೇ ಸ್ಥಾನದಲ್ಲಿ ಇದ್ದಾರೆ ಸಿದ್ದಣ್ಣ. ಅಲ್ವಾ?
ಹೇಳಿ ಮತ್ತೆ ಏನು ಸಮಾಚಾರ? ಫ್ರೆಂಡ್ಶಿಪ್ ಡೇ, ಲವರ್ಸ್ ಡೇ, ಹಾಂ ಯಾವುದೇ ಡೇಸ್ ಬಂದ್ರೂ ಹಾಂ ವಿಶ್ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಹೌದಾ? ಒಬ್ಬ ಫ್ರೆಂಡು ಅಂದಮೇಲೆ ಕಷ್ಟಕ್ಕಾಗಬೇಕು, ಹಾಂ ಅವನು ನಮ್ಮ ಕಷ್ಟಕ್ಕಾಗಬೇಕು, ನಾವು ಅವ್ರ ಕಷ್ಟಕ್ಕಾಗಬೇಕು. ಆವಾಗಲೇ ಫ್ರೆಂಡ್ಶಿಪ್ಪಿಗೆ ಒಂದು ಬೆಲೆ. ಅಷ್ಟೇ ಗೈಸ್. ಹ್ಞೂ ಫ್ರೆಂಡ್ಶಿಪ್ ಡೇ ದಿನನೇ ಸೆಲೆಬ್ರೇಟ್ ಮಾಡಬೇಕು, ಮದರ್ಸ್ ಡೇ ದಿನನೇ ಸೆಲೆಬ್ರೇಟ್ ಮಾಡಬೇಕು, ಅಥವಾ ಕೆಲವೊಂದು ಸ್ಪೆಸಿಫಿಕ್ ಡೇ ದಿನನೇ ಸೆಲೆಬ್ರೇಟ್ ಮಾಡಬೇಕು ಅಂತ ಏನಿಲ್ಲ. ಡೈಲಿ ಇದ್ದೇ ಇರುತ್ತೆ ಮನಸ್ಸಲ್ಲಿ. ಏನಂತೀರಾ ಹೌದು. ಅಲ್ವಾ? ಇಷ್ಟೇ ಗೈಸ್, ನಮ್ಮನೆಯವ್ರು ವಿಶ್ ಮಾಡಲೇಬೇಕು ಅಂತ ಏನಿಲ್ಲ. ನಮ್ಮ ಮನಸ್ಸಲ್ಲಿ ಅವ್ರ ಮೇಲೆ ಒಂದು ಗೌರವ, ಒಂದು ರೆಸ್ಪೆಕ್ಟು, ಹಾಗೆ ಒಂದು ಫೀಲಿಂಗ್ ಅದಿರುತ್ತಲ್ಲ, ಅದಿದ್ರೆ ಸಾಕು. ವಿಶ್ ಮಾಡೇ ಫ್ರೆಂಡ್ಶಿಪ್ ಡೇ ಮಾಡ್ಕೋಬೇಕು ಅಥವಾ ಸೆಲೆಬ್ರೇಟ್ ಮಾಡಬೇಕು ಅದೆಲ್ಲ ಏನಿಲ್ಲ ಗೈಸ್. ಏನಂತೀರಾ? ಕಮೆಂಟ್ ಮಾಡಿ. ಎಲ್ಲದಕ್ಕೂ ಕಮೆಂಟ್ ಮಾಡಿ ಅಂತ ಕೇಳ್ತಾರೆ ಅಂತ ನಗ್ತಾ ಇರೋದು ನಮ್ಮ ಮನೆಯವ್ರ ಸ್ಮೈಲು. ಅವ್ರ ಸ್ಮೈಲಲ್ಲೇ ನಂಗೆ ಗೊತ್ತಾಗ್ಬಿಡುತ್ತೆ ನಗೋದ್ರಲ್ಲೇ ಏನು ಅನ್ಕೋತಾ ಇರ್ಬೋದು ಇವರು ಅಂತ ಅಲ್ವಾ? ನೀವು ನನ್ನ ಫ್ರೆಂಡ್ ಬಂದ್ಲು ಗೈಸ್, ಕುಕ್ಕರೇ ತೊಗೊಂಡು ಬಂದುಬಿಟ್ಟಿದ್ದಾಳೆ ಇವತ್ತು. ಫ್ರೆಂಡ್ಶಿಪ್ ಡೇ ಇರೋದ್ರಿಂದ ಮಶ್ರೂಮ್ ಬಿರಿಯಾನಿ ಮಾಡಿಕೊಂಡು ವೈಫ್ ಆ್ಯಂಡ್ ಹಸ್ಬೆಂಡ್ ಇಬ್ಬರು ಬಂದಿದ್ದಾರೆ. ಹಾಗೆ ನನಗೋಸ್ಕರ ಹೂ ತಂದಿದ್ದಾಳೆ ಗೈಸ್. ಅವ್ರ ಅಮ್ಮ ಊರಿಂದ ಹೂ ಕಳಿಸಿದ್ರಂತೆ, ಅವಳು ಸ್ವಲ್ಪ ಮುಡ್ಕೊಂಡು ನನಗೂ ತಂದಿದ್ದಾಳೆ. ಇದಕ್ಕಿಂತ ಇನ್ನೇನು ಬೇಕು ಹೇಳಿ? ಯಾವುದು ಬೇಕಾಗಿಲ್ಲ, ಹಣ ಆಸ್ತಿ ಯಾವುದು ಬೇಡ. ಜಸ್ಟ್ ಅವ್ರು ಸಿಕ್ಕಾಗ ಒಂದು ನಗ್ನಗ್ತಾ ಮಾತಾಡ್ಬಿಟ್ಟು, ಹಿಂಗೆ ಹೆಣ್ಮಕ್ಳಿಗೆ ಹೂ ಯಾರಿಗೆ ಇಷ್ಟ ಇಲ್ಲ, ಎಲ್ರಿಗೂ ಇಷ್ಟ ಆಗುತ್ತೆ. ಹೂ ಕೊಟ್ಟು ವಿಶ್ ಮಾಡಿ ಅದರಲ್ಲೂ ಊಟ ಮಾಡ್ಕೊಬಂದಿದ್ದಾಳೆ ಗೈಸ್. ಬಿರಿಯಾನಿ ಅಂದರೆ ಬಿರಿಯಾನಿ ಅಂದರೆ ವೆಜ್ ಮಶ್ರೂಮ್ ಬಿರಿಯಾನಿ ಮಾಡ್ಕೊಬಂದಿದ್ದಾಳೆ. ಸಖತ್ತಾಗಿತ್ತು ಟೇಸ್ಟು. ನಾನು ಅವಳು ಇಬ್ಬರೇ ತಿಂತಾ ಇದ್ದೀವಿ. ನಮ್ಮ ಮನೆಯವರು ಅವ್ರ ಮನೆಯವರು ಸುಮ್ಮನೆ ಕೂತಿದ್ದಾರೆ, ನಾವು ಆಮೇಲೆ ತಿಂತೀವಿ ಬಿಡಿ ಅಂತೇಳಿ. ಅವಣ್ಣ ಬಿರಿಯಾನಿ ತಿಂದಿದ್ರಂತೆ, ಇವತ್ತು ಸಂಡೇ ಅಲ್ವಾ, ಅವರು ಚಿಕನ್ ಬಿರಿಯಾನಿ ತಿನ್ಕೊಬಂದಿದ್ದಾರೆ. ಇನ್ನು ನಮ್ಮನೆಯವರು ಮಧ್ಯಾಹ್ನ ಊಟ ಮಾಡಿದರು, ನನಗೆ ಬೇಡ ನೀವೇ ಮಾಡಿ ಅಂತ ಹೇಳಿದ್ರು. ಸೊ ನಾವಿಬ್ಬರೇ ಊಟ ಮಾಡ್ತಾ ಇದ್ದೀವಿ. ಅವರಿಬ್ರು ಸುಮ್ಮನೆ ಕೂರಿಸ್ಬಿಟ್ಟು ನಾವಿಬ್ಬರೇ ತಿಂತಾ ಇದ್ದೀವಿ. ಸಖತ್ತಾಗಿ ಮಾಡ್ಕೊಬಂದಿದ್ಲು ಗೈಸ್. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ಗೈಸ್, ಇನ್ನೊಂದು ಮಾತೇ ಇಲ್ಲ, ಅಷ್ಟು ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಬೆಂಕಿ. ಚಾಕ್ಲೇಟ್ ಎಷ್ಟು ಕೊಡಿದ್ರು ಚರ್ಚಲ್ಲಿ? ದೊಡ್ಡದು ಎಷ್ಟಿತ್ತು? ಮಳೆ ಬತ್ತಾಯ್ತು ನೋಡು. ಬಾ ಚಾಕ್ಲೇಟ್ ಐತಲ್ಲ ತೊಗೊಂಡು. ಬೇಡ ಸುಮ್ಮನಿರು, ಅಲ್ಲೆಲ್ಲ ಉಳ್ಕಾಗಿ. ಇನ್ನು ಇವತ್ತು ಪಲ್ಲವಿ ಅವರು ಬಂದಿದ್ರು ಸಂಜೆ ಮೇಲೆ. ಹೇಮಂತ್ ಊರಿಂದ ಬಂದಿದ್ದಾನೆ ಗೈಸ್. ಅವನು ಅಂಗಡಿಲಿ ಯಾವುದೋ ಲೂಡೋ ಆಡೋದು ಒಂದು ಚಾಟ್ ತಂದಿದ್ದಾನೆ. ಅದನ್ನು ಬಂದ ತಕ್ಷಣ ನೋಡಿ ಅವರೆಲ್ಲ 3 ಜನ ಆಡ್ತಾ ಎಂಜಾಯ್ ಮಾಡ್ತಾ ಇದ್ದಾರೆ. ಅವಳು ಹಾಕ್ಬೇಕಂತೆ, ಇವರಿಬ್ರು ಇಡಬೇಕಂತೆ, ಆ ಥರ ಆಟ ಆಡ್ತಾ ಇದ್ರು. ಇನ್ನು ನಮ್ಮ ಮನೆಯವರು ಮಂಜಣ್ಣ ಆಮೇಲೆ ಪಲ್ಲವಿ ಅವ್ರ ಅಪ್ಪನೂ ಬಂದಿದ್ದರು. ಅವರು ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿದ್ದು. ಎಲ್ಲರೂ ಹೊರಗಡೆ ಹೋಗಿದ್ದಾರೆ. ಅವ್ರು ಬಂದ ಮೇಲೆ ತೋರಿಸ್ತೀನಿ. ಅವ್ರ ಅಪ್ಪನ ಫಸ್ಟ್ ಟೈಮ್ ನಾನು ವ್ಲಾಗಲ್ಲಿ ತೋರಿಸ್ತಾ ಇರೋದು. ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ನೋಡಿ. ಅವ್ರ ವಾಯ್ಸ್ ಹಾಕಿಲ್ಲ, ಅವ್ರ ವಾಯ್ಸ್ ಹಾಕಿದ್ರೆ ಇನ್ನೂ ಕಿರ್ಚಾಡ್ಕೊಂಡು ಕೂಗಾಡ್ಕೊಂಡು ಆಟ ಆಡ್ತಾ ಇದ್ದಾರೆ. ಫುಲ್ ಮನೆ ಅಂತೂ ಫುಲ್ ಗಲಿಬಿಲಿ ಅನ್ನಂಗೆ ಇತ್ತು ಗೈಸ್. ಇವತ್ತು ತುಂಬ ಚೆನ್ನಾಗಿ ಡೇ ಎಲ್ಲ ಮೂವ್ ಆಯಿತು. ಇವತ್ತು ಹೆಂಗೆ ಕಳೀತು ಟೈಮ್ ಅನ್ನೋದೇ ಗೊತ್ತಾಗಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಬೆಳಿಗ್ಗೆಯಿಂದನೂ ಮಮತಾ ಅವರು ಇದ್ದರು. ಮಮತಾ ಅವರು ಸಂಜೆ ಮೇಲೆ ಹೊರಟರು. ಇನ್ನು ನಾವೇ ನೋಡಿ ಗೈಸ್ ಫುಲ್ ಹಬ್ಬ ಮಾಡ್ತಾ ಇದ್ದಾರೆ. ನೋಡು ಇಲ್ಲೊಂದು ಬೀಳ್ತೈತೆ, ಅಲ್ಲಿ ಬೀಳ್ತಿಲ್ಲ. ಆಗ ನೀನ್ ಆಟ ನಾನು ತಡಿ. ಇವಾಗ ಚಾರು ಬಂದ್ಬಿಟ್ರೆ ನನ್ಗೆ ನಾನ್ ಗಣ್ಣು ನಾನು ತಡಿ ಪಕ್ಕ ಬೀಳ್ತೈತೆ. ಅವಳಿಗೆಲ್ಲ ಅಣ್ಣೆ ಬೀಳ್ತಿಲ್ಲ. ಅವಳದೇ ಅವಳು
ಎರಡು ದಿನ ಆಡ್ 3ನೇ ದಿನದಾಗ ಮೂಲಿಗೆ ಸಿಟ್ಟ ಸೇಮ್ ಅಂತ ಬಂದ ಊರಿಂದ ನುಗ್ಗೆ ಸೊಪ್ಪು ತಂದಿದ್ದಾನೆ. ಫ್ರೆಶ್ ಆಗಿದೆ ಗೈಸ್. ಬಿಸಿಲಿಲ್ಲ ಅಲ್ವಾ ಈಗ ಮಳೆಗಾಲ ಅಂದರೆ ಮಳೆ ಏನು ಬರ್ತಾ ಇಲ್ಲ, ಮೋಡ ಮುಚ್ಕೊಂಡಂಗಿರೋದ್ರಿಂದ ಫ್ರೆಶ್ ಆಗಿದೆ ಗೈಸ್. ನೋಡಿ ನಾಳೆಗೆ ಮಾಡ್ತೀನಿ. ಇವಾಗಿದ್ದೇ ಸಾಂಬಾರು, ನಾಳೆಗೆ ಮಾಡ್ತೀನಿ. ತುಂಬ ದಿನ ಆಗಿತ್ತು ನುಗ್ಗೆ ಸೊಪ್ಪಿನ ಸಾಂಬಾರು ಮಾಡಿ. ನಾಳೆ ನುಗ್ಗೆ ಸೊಪ್ಪಿನ ಸಾಂಬಾರು ಗೈಸ್. ಯಾಕೆ ನಿಮ್ದೇ ನಡಿಬೇಕಾ? ನೋಡ್ದ ನೋಡು. ಹಿಂಗಾದ್ರೂ 1 2 3 ಕಲಿತಾಳೆ ನಿನ್ ಮಗಳು. ಓಕೆ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಾಳೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್.